10ನೇ ತರಗತಿಯ ಕೆಮಿಸ್ಟ್ರಿ ಪಾಠಕ್ಕೆ ಎಲ್ಲ ಮಕ್ಕಳಿಗೂ ಸ್ವಾಗತ. ಇದೀಗ ನಾವು 6ನೇ ಅಧ್ಯಾಯವಾದ ಸಾವಯವ ಯೌಗಿಕಗಳ ನಾಮಕರಣ ಮತ್ತು ಐಸೋಮೆರಿಸಮ್ ಎಂಬ ಅಧ್ಯಾಯದಲ್ಲಿದ್ದೇವೆ. ಇದರಲ್ಲಿ ಐಸೋಮೆರಿಸಮ್ ಎಂದರೆ ಏನು, ನಂತರ ಅದರಲ್ಲಿ ಚೈನ್ ಐಸೋಮೆರಿಸಮ್ ಎಂಬುದಾಗಿ ಕಲಿತಿದ್ದೇವೆ. ಉಳಿದ 2 ಐಸೋಮರ್ಗಳ ಬಗ್ಗೆ ಇನ್ನು ಮುಂದಕ್ಕೆ ಇದೀಗ ಕಲಿಯಲಿದೆ. ಅದರ ಮೊದಲು ನಾನು ಕಳೆದ ತರಗತಿಗೆ ನಿಮಗೆ ಕೊಟ್ಟಿರುವಂತಹ ಅಸೈನ್ಮೆಂಟ್ ಇದೆ ಅಲ್ವಾ, ಅದರ ಉತ್ತರ ಹೇಳಲಿದ್ದೇನೆ. ನೋಡಬೇಕು ನೀವು ಸರಿಯಾ ಅಂತೇಳಿ. ಇನ್ನು ನಾವು 2ನೆಯ ಐಸೋಮೆರಿಸಮ್ ಯಾವುದದು, ಕಾರ್ಯವಿಧಾನ ಐಸೋಮೆರಿಸಮ್ ಅಥವಾ ಫಂಕ್ಷನಲ್ ಐಸೋಮೆರಿಸಮ್ ಎಂಬುದಾಗಿ ಕಲಿಯಲಿದ್ದೇವೆ. ಆಲ್ಕೋಹಾಲ್ ತೆಗೆದುಕೊಳ್ಳುವ CH3CH2OH, ಇದೇನು, ಈಥೆನಾಲ್. ಇನ್ನೊಂದು ಆಲ್ಕಾಕ್ಸಿ ಆಲ್ಕೇನ್ ಅಥವಾ ಈಥರ್ ಅಂತ ಕೂಡ ಅದನ್ನು ಹೇಳ್ಬೋದು, CH3OCH3. ಇದರ ಹೆಸರೇನು, ಮಿಥಾಕ್ಸಿ ಮಿಥೇನ್. ಇಲ್ಲಿರುವಂತಹ ಆಲ್ಕೋಹಾಲ್ ಇಥೆನಾಲ್ ಮತ್ತು ಮಿಥಾಕ್ಸಿ ಮಿಥೇನ್ ಎಂಬ ಈಥರ್ ಇದೆ. ಈ 2 ಅಣುಸೂತ್ರವನ್ನು ಬರೆದು ನೋಡಿ, ಮಾಲಿಕ್ಯುಲರ್ ಫಾರ್ಮುಲಾ ನೋಡಿ. C2H6O, C2H6O ಆಗಿದೆ. ಆಗ ನಿಮಗೆ ಇಲ್ಲಿ ಗೊತ್ತಾಗುವುದೇನು ಅಂತ ಹೇಳಿ, ಅಣುಸೂತ್ರ ಸಮಾನ ಇದೆ, ರಚನೆಯಲ್ಲಿ ವ್ಯತ್ಯಾಸ ಇದೆ. ರಚನೆಯಲ್ಲಿ ಎಲ್ಲಿ ವ್ಯತ್ಯಾಸ ಕಾಣ್ತಾ ಇದೆ ಇದರಲ್ಲಿ ನಿಮಗೆ ನೋಡಿ. ಮೊದಲನೇದರ ಕಾರ್ಯವಿಧಾನ ಗುಂಪು ಹೈಡ್ರಾಕ್ಸಿಲ್ ಗುಂಪು, ಅದೊಂದು ಆಲ್ಕೋಹಾಲ್ ಆಗಿದೆ. 2ನೇದರದು ಆಲ್ಕಾಕ್ಸಿ ಗುಂಪು, ಇದೊಂದು ಈಥರ್ ಆಗಿದೆ. ಹಾಗೆ ಆಲ್ಕೋಹಾಲ್ ಮತ್ತು ಈಥರ್ಗಳಲ್ಲಿ ಕಾರ್ಯವಿಧಾನ ಗುಂಪು ವ್ಯತ್ಯಸ್ತವಾಗಿದೆ ಎಂಬುದು ನಿಮಗೆ ತಿಳಿದಿದೆ. ಈ ರೀತಿ ಬರುವಂತಹ ಯೌಗಿಕಗಳನ್ನೇ ನಾವು ಕಾರ್ಯವಿಧಾನ ಐಸೋಮರ್ಗಳು ಅಥವಾ ಫಂಕ್ಷನಲ್ ಐಸೋಮರ್ಸ್ ಎಂಬುದಾಗಿ ಕರೆಯುವುದು. ಹಾಗಾದ್ರೆ ಈಗ ಅದರ ನಿರ್ವಚನ ಹೇಳುವ, ಹೇಗೆ ನೋಡಿ. ಅಣುಸೂತ್ರ ಸಮಾನವಾಗಿದ್ದು ಕಾರ್ಯವಿಧಾನ ಗುಂಪು ವ್ಯತ್ಯಸ್ತವಾಗಿರುವಂತಹ ಯೌಗಿಕಗಳನ್ನು ಕಾರ್ಯವಿಧಾನ ಐಸೋಮರ್ಗಳು ಎಂಬುದಾಗಿ ಕರೆಯುತ್ತೇವೆ. ಈ ವಿದ್ಯಮಾನವೇ ಕಾರ್ಯವಿಧಾನ ಐಸೋಮೆರಿಸಮ್ ಆಗಿದೆ. The compounds having same molecular formula and having different functional groups are known as functional isomers. This phenomenon is known as functional isomerism. ಹೀಗೆ ಇನ್ನೂ ಹೆಚ್ಚು ಉದಾಹರಣೆಗಳನ್ನು ಹೇಳುವ ಈ ಫಂಕ್ಷನಲ್ ಐಸೋಮರ್ಸ್ಗೆ ನಾವು ಇನ್ನೊಂದು ಆಲ್ಕೋಹಾಲ್ ಮತ್ತು ಈಥರ್ ಜೋಡಿಗಳನ್ನು ಹೇಳಿ ಒಂದು ಜೊತೆ ಕಾರ್ಯವಿಧಾನ ಐಸೋಮರ್ಗಳನ್ನು ಈಗ ನಾವು ಹೇಳುವ. ಇನ್ನೊಂದು ನೋಡಿ, ಪ್ರೊಪೆನಾಲ್ ತಗೊಳ್ಳುವ CH3CH2CH2OH, ಇದು ಪ್ರೊಪಾನು 1 ಇದರ ಬದಲು ನಮಗೆ ಪ್ರೊಪಾನ್ 2 ಬೇಕಿದ್ರು ಬರೀಬಹುದು. CH3CH3 CHಗೆ OH ಅನ್ನು ಜೋಡಿಸಿದ್ರೆ. ಆದರೆ ಇದರ ಅಣುಸೂತ್ರ ಹೇಗೆ, ಮಾಲಿಕ್ಯುಲರ್ ಫಾರ್ಮುಲಾ C3H8O. ಇನ್ನೊಂದು ಈಥರ್ ಬರೆಯುವ ಇವುಗಳಿಗೆ ಜೊತೆಯಾಗಿ. ಯಾವುದದು, 3 ಕಾರ್ಬನೇ ಬರುವಂತಹ ಈಥರ್ ಯಾವುದು, CH3O CH2CH3 ಮಿಥಾಕ್ಸಿ ಇಥೇನ್. ಮಿಥಾಕ್ಸಿ ಇಥೇನ್ ಎಂಬ ಈಥರ್. ಇಲ್ಲಿ ಆಲ್ಕಾಕ್ಸಿ ಗುಂಪಿದೆ, ಮೇಲಿನದ್ರಲ್ಲಿ ಹೈಡ್ರಾಕ್ಸಿಲ್ ಗುಂಪಿದೆ. ಇಲ್ಲಿ ಕಾರ್ಯವಿಧಾನ ಗುಂಪುಗಳು ಬೇರೆ ಬೇರೆ. ಅದರ ಅಣುಸೂತ್ರ C3H8O. ಇವುಗಳು ಕೂಡ ಒಂದು ಜೊತೆ ಫಂಕ್ಷನಲ್ ಐಸೋಮರ್ಸ್ ಅಥವಾ ಕಾರ್ಯವಿಧಾನ ಐಸೋಮರ್ಗಳು ಆಗಿವೆ. ಇನ್ನು ಬೇರೆ ಉದಾಹರಣೆ ಹೇಳ್ಬೋದಾ, ಬ್ಯೂಟೆನಾಲ್ ತಗೊಳ್ಳುವ CH3CH2CH2CH2OH ಬ್ಯೂಟಾನ್ 1. ಇದರೊಟ್ಟಿಗೆ ಯಾವ ಆಲ್ಕಾಕ್ಸಿ ಗುಂಪು ಇರುವಂತಹ ಈಥರನ್ನು ಹೇಳ್ಬಹುದು. ಇದರ ಅಣುಸೂತ್ರ C4H10O. ಇದೇ ಅಣುಸೂತ್ರ ಇರುವಂತಹ ಈಥರ್ CH3O CH2CH2CH3 ಮಿಥಾಕ್ಸಿ ಪ್ರೊಪೇನ್. ಬ್ಯೂಟಾನ್ 1 ಮತ್ತು ಮಿಥಾಕ್ಸಿ ಪ್ರೊಪೇನ್ ಒಂದು ಜೊತೆ ಫಂಕ್ಷನಲ್ ಐಸೋಮರ್.
ಅಥವಾ ಇವುಗಳು ಒಂದು ಜೊತೆ ಕಾರ್ಯವಿಧಾನ ಐಸೋಮರ್ಗಳಾಗಿವೆ. ಅಥವಾ ನಾವು ಈ ಈಥರ್ನ ಬದಲು ಇನ್ನೊಂದು ಈಥರ್ ಕೂಡ ಬರಿಬಹುದಲ್ವಾ? 4 ಕಾರ್ಬನ್ ಪರಮಾಣು ಬರುವಂತದ್ದು ಯಾವುದು? CH3CH2O CH2CH3. ಇದು ಈಥಾಕ್ಸಿ ಈಥೇನ್ ಎಂಬ ಈಥರ್. ಈಥಾಕ್ಸಿ ಈಥೇನ್ ಎಂಬ ಈಥರ್ ಕೂಡ ಬ್ಯೂಟಾನ್ 1 ಎಂಬ ಆಲ್ಕೋಹಾಲಿಗೆ ಕಾರ್ಯವಿಧಾನ ಐಸೋಮರ್ ಆಗಿದೆ. ಹಾಗೆ ಬ್ಯೂಟಾನ್ 1 ಬದಲು ಬ್ಯೂಟಾನ್ 2 ಬರೆದ್ರು ಅವುಗಳಿಗೆ ಈಗ ನಾವು ಹೇಳಿದ ಈಥರ್ಗಳು ಐಸೋಮರ್ ಜೋಡಿಗಳಾಗಿವೆ. ಯಾವ ಐಸೋಮರ್ ಜೋಡಿ? ಕಾರ್ಯವಿಧಾನ ಐಸೋಮರ್ ಜತೆ ಅಥವಾ ಜೋಡಿ ಅಂತೇಳಿ ಹೇಳ್ಬೋದು. ಇದೇ ರೀತಿ ನಮಗೆ ಪೆಂಟನಾಲ್ಗೆ ಅದೇ ರೀತಿ 5 ಕಾರ್ಬನ್ ಬರುವ ಇನ್ನೊಂದು ಈಥರ್ ಬರೆದು ನೋಡ್ಬೋದು. ಹೀಗೆ ನಮಗೆ ಅನೇಕ ಉದಾಹರಣೆಗಳನ್ನು ಹೇಳ್ಬೋದು. ಆದ ಕಾರಣ ಇನ್ನೂ ಹೆಚ್ಚಿನ ಉದಾಹರಣೆಗಳನ್ನು ಬರೆದು ನೀವು ಅಭ್ಯಾಸ ಮಾಡಬೇಕು. ಇಲ್ಲಿ ನಾವು ಒಂದು ಆಲ್ಕೋಹಾಲ್ ಒಂದು ಈಥರ್ ಬರೆದಿರುವಂಥದ್ದು. ಇದೇ ರೀತಿ ಬೇರೆ ಕಾರ್ಯವಿಧಾನ ಗುಂಪುಗಳು ಬರುವಂತಹ ಬೇರೆ ಬೇರೆ ಕಾರ್ಯವಿಧಾನ ಗುಂಪು ಬಂದು ಸಮಾನ ಅಣುಸೂತ್ರ ಇರುವಂತಹ ಹೆಚ್ಚಿನ ಉದಾಹರಣೆಗಳನ್ನು ನಿಮಗೆ ಇನ್ನು ಬರೆದು ಅಭ್ಯಾಸ ಮಾಡಬಹುದು. ಅಲ್ಲದೆ ಬೇರೆ ನಾವೀಗ ಕಲಿಯದೇ ಇರುವ ಎಷ್ಟೋ ಕಾರ್ಯವಿಧಾನ ಗುಂಪುಗಳು ಇವೆ. ನಮ್ಗೆ ಈಗ ಅದು ಕಲಿಲಿಕ್ಕಿಲ್ಲ, ಮುಂದಿನ ತರಗತಿಗಳಲ್ಲಿ ನಿಮ್ಗೆ ಕಲಿಯಲಿವೆ. ಅಲ್ಲಿ ನಿಮ್ಗೆ ಬೇರೆ ಕಾರ್ಯವಿಧಾನ ಗುಂಪು ಇರುವಂತಹ ಕಾರ್ಯವಿಧಾನ ಐಸೋಮರ್ಗಳನ್ನು ಕೂಡ ಕಲಿಲಿಕ್ಕೆ ಇರಬಹುದು. ಇದನ್ನು ಈಗ ಈ ರೀತಿ ಬರುವಂತದನ್ನು ಮಾತ್ರ ನೀವು ಇನ್ನು ಪೆಂಟನಾಲ್ ಹೆಕ್ಸನಾಲ್ ಎಲ್ಲ ಬರೆದು ಅದಕ್ಕೆ ಸರಿಯಾದ ಈಥರನ್ನು ಬರೆದು ಅಭ್ಯಾಸ ಮಾಡಿಕೊಳ್ಳಿ. ಈಗ ಈ ಕಾರ್ಯವಿಧಾನ ಐಸೋಮರಿಸಂಗೆ ಸಂಬಂಧಿಸಿದ ವಿಡಿಯೋವನ್ನು ನೋಡಿ. ಸಾವಯವ ಯೌಗಿಕಗಳಿಗೆ ರಚನೆಯಲ್ಲಿ ಸಾಧ್ಯವಾಗುವ ಇನ್ನೊಂದು ಐಸೋಮೆರಿಸಮ್ ಕಾರ್ಯವಿಧಾನ ಗುಂಪು ಐಸೋಮೆರಿಸಮ್ ಆಗಿದೆ. ಒಂದೇ ವಿಧದ ಪರಮಾಣುಗಳು ಮತ್ತು ಅವುಗಳ ಪ್ರತಿಯೊಂದರ ಸಂಖ್ಯೆ ಸಮಾನವಾಗಿದ್ದರೆ ಕಾರ್ಯವಿಧಾನ ಗುಂಪು ಬೇರೆ ಬೇರೆಯಾಗಿರುವ ಸಂದರ್ಭ ಇರಬಹುದು. ಸಮಾನ ಸಂಖ್ಯೆಯ ಕಾರ್ಬನ್ ಪರಮಾಣುಗಳು ಅಡಕವಾಗಿರುವ ಆಲ್ಕಹಾಲ್ ಮತ್ತು ಈಥರ್ಗಳು ಈ ರೀತಿಯಲ್ಲಿ ಕಾರ್ಯವಿಧಾನ ಗುಂಪು ಐಸೋಮರ್ಗಳಿಗೆ ಉದಾಹರಣೆಗಳಾಗಿವೆ. 2 ಕಾರ್ಬನ್ಗಳು ಅಡಕವಾಗಿರುವ ಈಥರ್ನಲ್ಲಿ 2 ಕಾರ್ಬನ್ ಪರಮಾಣುಗಳು ಒಂದು ಆಕ್ಸಿಜನ್ ಪರಮಾಣುವಿನ ಒಂದೊಂದು ಭಾಗದಲ್ಲಿದೆ. ಪ್ರತಿಯೊಂದು ಕಾರ್ಬನ್ನಿನಲ್ಲೂ 3 ಹೈಡ್ರೋಜನ್ಗಳು ಮತ್ತು 2ರ ಮಾಲಿಕ್ಯುಲಾರ್ ಫಾರ್ಮುಲಾಗಳು ಸಮಾನವಾಗಿವೆ. ಆದರೆ ರಚನೆ ಮತ್ತು ಸ್ವಭಾವ ವಿಭಿನ್ನವಾಗಿದೆ. ಇಲ್ಲಿ ವ್ಯತ್ಯಾಸಕ್ಕೆ ಕಾರಣ ಇಥೆನಾಲ್ನ ಕಾರ್ಯವಿಧಾನ ಗುಂಪು OH ಆಗಿರುವುದು. ಇದೇ ಸಂದರ್ಭದಲ್ಲಿ ಡೈಮೀಥೈಲ್ ಈಥರ್ ಎಂದು ಕರೆಯಲ್ಪಡುವ 2ನೇ ಯೌಗಿಕದಲ್ಲಿ ಕಾರ್ಯವಿಧಾನ ಗುಂಪು ಆಕ್ಸಿಜನ್ ಆಗಿರುವುದು ಆಗಿದೆ. ವಿಡಿಯೋವನ್ನು ನೋಡಿದಿರಲ್ಲವೇ? ಇನ್ನು ನೀವು ಮುಂದಕ್ಕೆ ಕಾರ್ಯವಿಧಾನ ಗುಂಪುಗಳು ಸಮಾನ ಇದ್ದು ಅದರ ಸ್ಥಾನ ಮಾತ್ರ ವ್ಯತ್ಯಸ್ತವಾಗಿರುವಂತಹ ಐಸೋಮರ್ಗಳನ್ನು ನೋಡಬಹುದು. ಅದು ಯಾವುದು? ಅದು ಸ್ಥಾನ ಐಸೋಮರ್ಗಳು ಅಥವಾ ಪೊಸಿಷನ್ ಐಸೋಮರ್ಸ್ ಆಗಿವೆ. ಉದಾಹರಣೆ ಹೇಳ್ತೇನೆ ನೋಡಿ ನಾನು. CH3CH2CH2OH ಪ್ರೊಪಾನ್ 1 CH3CH3 CHಗೆ ನಾವು OH ಜೋಡಿಸಿದ್ರೆ ಪ್ರೊಪಾನ್ 2 ಇಲ್ಲಿ ನೀವು ಅಣುಸೂತ್ರ ಮಾಲಿಕ್ಯುಲರ್ ಫಾರ್ಮುಲಾ ಬರೆದು ನೋಡಿದ್ರೆ C3H8O ಹೌದಲ್ವಾ? ಆದ್ರೆ ಇಲ್ಲಿ ವ್ಯತ್ಯಾಸ ಏನು? ಕಾರ್ಯವಿಧಾನ ಗುಂಪು ಸಮಾನವಾಗಿದ್ದು ಅಣುಸೂತ್ರವೂ ಸಮಾನವಾಗಿದ್ದು ಕಾರ್ಯವಿಧಾನ ಗುಂಪಿನ ಸ್ಥಾನದಲ್ಲಿ ಮಾತ್ರ ವ್ಯತ್ಯಾಸ. ಹೀಗಿದ್ರೆ ನಾವು ಅವುಗಳನ್ನೇನು ಅಂತ ಹೇಳ್ತೇವೆ? ಸ್ಥಾನ ಐಸೋಮರ್ಗಳು ಅಥವಾ ಪೊಸಿಷನ್ ಐಸೋಮರ್ಸ್ ಅಂತ ಹೇಳ್ತೇವೆ. ಅಣುಸೂತ್ರ ಮತ್ತು ಕಾರ್ಯವಿಧಾನ ಗುಂಪು ಸಮಾನವಾಗಿದ್ದು ಕಾರ್ಯವಿಧಾನ ಗುಂಪಿನ ಸ್ಥಾನದಲ್ಲಿ ಮಾತ್ರ ವ್ಯತ್ಯಾಸವಿರುವಂತಹ ಯೌಗಿಕಗಳನ್ನು ಸ್ಥಾನ ಐಸೋಮರ್ಗಳು ಎನ್ನುತ್ತೇವೆ. ಈ ವಿದ್ಯಮಾನವೇ ಸ್ಥಾನ ಐಸೋಮೆರಿಸಮ್. The compounds with the same molecular formula and functional groups and possess different positions in functional groups are known as position isomers. This phenomenon is known as position isomerism. ಇನ್ನು ಅದಕ್ಕೆ ಕೆಲವು ಉದಾಹರಣೆಗಳನ್ನು ಇನ್ನೂ ಕೂಡ ಹೇಳುವ. ಬ್ಯೂಟನಾಲ್ ಅನ್ನು ತಗೊಳ್ಳುವ. ಬ್ಯೂಟಾನ್ 1 ಇದೆ, ಬ್ಯೂಟಾನ್ 2 ಇದೆ ಅಂತ ಗೊತ್ತಿದೆ ನಿಮಗೆ. CH3
CH2CH2CH2OH ಬರೆದ್ರೆ ಬ್ಯೂಟಾನ್ 1 ಆಲ್. ಅದೇ CH3CH2CH2CH3 ಎರಡನೆಯ CH ಗೆ ನೀವು OH ಜೋಡಿಸಿದ್ರೆ ಬ್ಯೂಟಾನ್ 2 ಆಲ್. ಇಲ್ಲಿ ಅಣುಸೂತ್ರ ಮಾಲಿಕ್ಯುಲರ್ ಫಾರ್ಮುಲಾ C4H10O. ಆದ್ರೆ ಇಲ್ಲಿ ಹೈಡ್ರಾಕ್ಸಿಲ್ ಗುಂಪಿನ ಸ್ಥಾನದಲ್ಲಿ ವ್ಯತ್ಯಾಸವಿದೆ. ಒಂದನೆಯದರಲ್ಲಿ ಇದೆ ಮೊದಲನೇದರಲ್ಲಿ, ಎರಡನೆಯದರಲ್ಲಿ ಎರಡನೆಯ ಕಾರ್ಬನ್ ಪರಮಾಣು ಇದೆ. ಇದೇ ರೀತಿ ನಾವು ಪೆಂಟಾನ್ 1 ಆಲ್, ಪೆಂಟಾನ್ 2 ಆಲ್, ಪೆಂಟಾನ್ 3 ಆಲ್ ಅಂತೆಲ್ಲ ಕಲ್ತಿದ್ದೇವಲ್ವಾ, ಅವುಗಳನ್ನು ಬರ್ದ್ರೆ ಅವುಗಳು ಇನ್ನೊಂದು ಜೊತೆ ಅಥವಾ ಒಂದು ಗುಂಪಿಗೆ ಸೇರಿರುವಂತಹ ಪೊಸಿಷನ್ ಐಸೋಮರ್ಗಳು ಅಥವಾ ಸ್ಥಾನ ಐಸೋಮರ್ಗಳು ಅಂತ ಹೇಳ್ಬಹುದು. ಇದೇ ರೀತಿ ಹ್ಯಾಲೋ ಯೌಗಿಕಗಳನ್ನು ಕೂಡ ಇಲ್ಲಿ ಉದಾಹರಣೆಯಾಗಿ ತಗೊಳ್ಬಹುದು. ಉದಾಹರಣೆಗೆ CH3CH2CH2Cl 1 ಕ್ಲೋರೋಪ್ರೋಪೇನ್, CH3CH3 CH ಗೆ Cl ಜೋಡಿಸಿದ್ರೆ 2 ಕ್ಲೋರೋಪ್ರೋಪೇನ್. ಇವುಗಳೆರಡರ ಅಣುಸೂತ್ರ C3H7Cl, C3H7Cl ಎರಡರದ್ದು ಕೂಡ. ಆಗ ಅಣುಸೂತ್ರ ಸಮಾನ. Cl ಅಂತ ಹೇಳಿದ್ರೆ ಕ್ಲೋರೋ ಕಾರ್ಯವಿಧಾನ ಗುಂಪು ಫಂಕ್ಷನಲ್ ಗ್ರೂಪ್ ಸಮಾನ, ಅವುಗಳ ಸ್ಥಾನದಲ್ಲಿ ಮಾತ್ರ ವ್ಯತ್ಯಾಸ. ಇವುಗಳು ಕೂಡ ಇನ್ನೊಂದು ಜೊತೆ ಪೊಸಿಷನ್ ಐಸೋಮರ್ಗಳು ಅಥವಾ ಸ್ಥಾನ ಐಸೋಮರ್ಗಳು. ಅದೇ ರೀತಿ ಬೇರೆ ಕ್ಲೋರೋ ಯೌಗಿಕ ಹೇಳ್ಬಹುದಲ್ವಾ, ಯಾವುದು? CH3CH2CH2CH2Cl ಬ್ಯೂಟಾನ್, ಬ್ಯೂಟೇನಿಗೆ ಕ್ಲೋರೋ ಜೋಡಿಸಿರುವಂತ. ಇದಕ್ಕೇನು ಹೆಸರು? IUPAC ಹೆಸರು 1 ಕ್ಲೋರೋ ಬ್ಯೂಟೇನ್. ಅದೇ ರೀತಿ 2 ಕ್ಲೋರೋ ಬ್ಯೂಟೇನ್ ಬರೆದು ನೋಡಿ. CH3CH2CH3 CH ಗೆ ನೀವು Cl ಜೋಡಿಸಿದ್ರೆ 2 ಕ್ಲೋರೋ ಬ್ಯೂಟೇನ್. ಹೀಗೆ ಅಣುಸೂತ್ರ ಸಮಾನ ಇದೆ, ಕಾರ್ಯವಿಧಾನ ಗುಂಪು ಸಮಾನ ಇದೆ, ಅವುಗಳ ಸ್ಥಾನದಲ್ಲಿ ಮಾತ್ರ ವ್ಯತ್ಯಾಸ. ಇವುಗಳು ಇನ್ನೊಂದು ಜೊತೆ ಪೊಸಿಷನ್ ಐಸೋಮರ್ಗಳು. ಇನ್ನು ನಿಮ್ಮ ಪುಸ್ತಕದಲ್ಲಿ ಕೊಟ್ಟಿರುವಂತದ್ದು ನೋಡಿ, ಕೆಲವು 6 ಯೌಗಿಕಗಳನ್ನು ಕೊಟ್ಟು ಅದರಲ್ಲಿ ಯಾವುದೆಲ್ಲ ಐಸೋಮರ್ ಜೋಡಿಗಳು, ನಾವು ಈಗ ಕಲ್ತಿರುವ 3 ಜೊತೆ ಐಸೋಮರ್ಗಳನ್ನು ಕೂಡ ಇಲ್ಲಿ ನಮಗೆ ಕಂಡುಹಿಡಿಯಬಹುದು. ನೋಡಿ ಪ್ರಶ್ನೆ, ಕೆಳಗಿನ ಯೌಗಿಕಗಳನ್ನು ಪರಿಶೀಲಿಸಿ ಅವುಗಳಲ್ಲಿರುವ ಐಸೋಮರ್ ಜೋಡಿಗಳನ್ನು ಕಂಡುಹಿಡಿದು ಬರೆಯಿರಿ. IUPAC ಹೆಸರು ಬರೆಯಿರಿ. ಅಲ್ಲಿ ಒಂದನೇದು CH3CH2CH2CH2CH3. ಇದರ ಅಣುಸೂತ್ರ ಏನು? C5H12. ಇದರ ಹೆಸರೇನು? ಪೆಂಟೇನ್. ಎರಡನೇದು ನೋಡಿ, CH3CH2CH2CH2OH. ಇದರ ಹೆಸರೇನು? ಬ್ಯೂಟಾನ್ 1 ಆಲ್. ಇದರ ಅಣುಸೂತ್ರ C4H10O. C4H10O. ಮೂರನೇದು ನೋಡಿ, CH3CCH3 ಎಂಬ ಶಾಖೆಗಳಿವೆ ಸಿಗೆ. ಇದರ ಹೆಸರು 2,2 ಡೈಮಿಥೈಲ್ ಪ್ರೋಪೇನ್. ಇದರ ಅಣುಸೂತ್ರ ಕೂಡ C5H12. ನಾಲ್ಕನೇದು ನೋಡಿ, CH3CH2CH3 CH ಗೆ OH ಶಾಖೆ ಇದೆ. ಶಾಖೆ ಅಂತ ಹೇಳಿದ್ರೆ ಆಲ್ಕೋಹಾಲ್ ಅಂತ ಹೇಳಿದ್ರೆ ಹೈಡ್ರಾಕ್ಸಿಲ್ ಗುಂಪು ಜೋಡಿಸಲ್ಪಟ್ಟಿದೆ ಶಾಖೆಯ ರೀತಿಯಲ್ಲಿ. ಇದರ ಹೆಸರೇನು? ಬ್ಯೂಟಾನ್ 2 ಆಲ್. ಇದರ ಅಣುಸೂತ್ರ ನಾವು ಎರಡನೇದಕ್ಕೆ ಹೇಳಿರುವಂತದ್ದು ನೋಡಿ, C4H10O. ಸರಿ, ಹಾಗಿದ್ರೆ ನಮ್ಗೆ ಇಲ್ಲಿ ನಾಲ್ಕನೇದು ನೋಡಿ, ಎರಡೆರಡು ಸಮಾನ ಅಣುಸೂತ್ರ ಇರುವಂತದ್ದು ಸಿಕ್ಕಿತು. ಇನ್ನು ಐದನೇದು ನೋಡಿ, CH3CH2CH2OH ಪ್ರೊಪಾನ್ 1 ಆಲ್. ಇದರ ಅಣುಸೂತ್ರ C3H8O. ಹಾಗೆ ಆರನೇದು ನೋಡಿ, CH3CH2OCH3. ಅದೇನು? ಅದು ಮಿಥಾಕ್ಸಿ ಈಥೇನ್. ಸರಿ, ಮಿಥಾಕ್ಸಿ ಈಥೇನ್ ಇದೊಂದು ಈಥರ್. ಇದರ ಅಣುಸೂತ್ರ C3H8O. ಈಗ ಯಾವುದೆಲ್ಲ ಇಲ್ಲಿ ಜೋಡಿಗಳು ನೋಡಿ, ಐಸೋಮರ್ ಜೋಡಿಗಳು 1 ಮತ್ತು 3 ನಿಮಗೆ ಸಮಾನ ಅಣುಸೂತ್ರ ಇರುವಂತಹ ಹೈಡ್ರೋಕಾರ್ಬನ್ಗಳು C5H12. ಆಗ ಅವುಗಳೆರಡು ಏನಾಗಿದೆ? ಯಾವ ಐಸೋಮರ್ ಜೊತೆ? ಚೈನ್ ಐಸೋಮರ್ಸ್. 2 ಮತ್ತು 4ನೇದು ಬ್ಯೂಟಾನ್ 1 ಆಲ್ ಮತ್ತು ಬ್ಯೂಟಾನ್ 2 ಆಲ್. ಅವುಗಳು ಪೊಸಿಷನ್ ಅಥವಾ ಸ್ಥಾನ ಐಸೋಮರ್ಗಳಾಗಿವೆ. 5 ಮತ್ತು 6ನೇದು, 5ನೇದು ಪ್ರೊಪಾನ್ 1 ಆಲ್, 6ನೇದು ಮಿಥಾಕ್ಸಿ ಈಥೇನ್. ಇಲ್ಲಿ 5ನೇದರಲ್ಲಿ ಆಲ್ಕೋಹಾಲ್ ಎಂಬ ವಿಭಾಗಕ್ಕೆ ಸೇರಿರುವಂತಹ ಅಂತ ಹೇಳಿದ್ರೆ ಹೈಡ್ರಾಕ್ಸಿಲ್ ಗುಂಪು ಇರುವ ಆಲ್ಕೋಹಾಲ್ ಆಗಿದೆ. 6ನೇದು
ಈಥರ್ ಆಗಿದೆ. ಆಲ್ಕಾಕ್ಸಿ ಗುಂಪು ಇರುವಂತಹ ಈಥರ್ ಆಗಿದೆ. ಆಗ ಕಾರ್ಯವಿಧಾನ ಗುಂಪು ಬೇರೆ ಬೇರೆ, ಅದರ ಅಣುಸೂತ್ರ C3H8O ಆದ ಕಾರಣ 5 ಮತ್ತು 6 ಯಾವ ಐಸೋಮರ್ ಜೊತೆಗಳು? ಸರಿ, ಫಂಕ್ಷನಲ್ ಐಸೋಮರ್ಸ್ ಅಥವಾ ಕಾರ್ಯವಿಧಾನ ಐಸೋಮರ್ಗಳಾಗಿವೆ. ಇನ್ನು ಅದೇ ರೀತಿ ನಿಮಗೆ ಪುಸ್ತಕದಲ್ಲಿ ಇನ್ನೊಂದು ಕೊಟ್ಟಿದ್ದಾರೆ ಪ್ರಶ್ನೆ, ಅಲ್ಲಿ ಕೂಡ ಇದೇ ರೀತಿ ಐಸೋಮರ್ ಜೋಡಿಗಳನ್ನು ಕಂಡುಹಿಡಿಬಹುದು. ಐಸೋಮರ್ ಜೊತೆಗಳನ್ನು ಕಂಡುಹಿಡಿದು IUPAC ಹೆಸರು ಬರೆಯಿರಿ. ಅದರಲ್ಲಿ ಒಂದನೇದು CH3 CH2 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 CH3, ಇದು ಹೆಕ್ಸೇನ್ C6H14. ಹಾಗೆಯೇ ಅಲ್ಲಿ ಎರಡನೇದು ಕೊಟ್ಟದ್ದು ಯಾವುದು? CH3 CH2O CH3 ಅಂತ ಹೇಳಿದ್ರೆ C3H8O, ಇದು ಮಿಥಾಕ್ಸಿ ಇಥೇನ್. ಮೂರನೇದು CH3 CH CH2 CH2 CH3, ಎರಡನೇದಕ್ಕೆ CH3 ಶಾಖೆ ಇದೆ, 2-ಮಿಥೈಲ್ ಪೆಂಟೇನ್. ಒಂದನೇದರ ಅದೇ ಅಣುಸೂತ್ರ ನೋಡಿ, C6H14. ಹಾಗೆ ನಾಲ್ಕನೇದು CH3 CH2 CH2OH, ಇದೊಂದು ಆಲ್ಕೋಹಾಲ್ ಆಗಿದೆ, ಹೈಡ್ರಾಕ್ಸಿಲ್ ಗುಂಪಿನಿರುವುದು. ಇದು ಪ್ರೊಪಾನೋಲ್. ಇದರ ಅಣುಸೂತ್ರ C3H8O. ಆಗ 1 ಮತ್ತು 3ನೇದು ನೋಡಿ, ಅಣುಸೂತ್ರ ಒಂದೇ ಆಗಿದ್ದು ಕಾರ್ಬನ್ ಸಂಕಲೆಯ ರಚನೆಯಲ್ಲಿ ಮಾತ್ರ ವ್ಯತ್ಯಾಸ, ಅವುಗಳು ಚೈನ್ ಐಸೋಮರ್ಸ್. 2 ಮತ್ತು 4ನೇದು, ಎರಡನೇದರಲ್ಲಿ ಆಲ್ಕಾಕ್ಸಿ ಕಾರ್ಯವಿಧಾನ ಗುಂಪು, ಅದು ಈಥರ್ ಆಗಿದೆ. 4ನೇದು OH ಹೈಡ್ರಾಕ್ಸಿಲ್ ಗುಂಪು ಇರುವಂತಹ ಆಲ್ಕೋಹಾಲ್, ಆದ ಕಾರಣ 2 ಮತ್ತು 4 ಕಾರ್ಯವಿಧಾನ ಐಸೋಮರ್ಗಳಾಗಿವೆ. ಹೀಗೆ ಇಲ್ಲಿ ನೀವು ಐಸೋಮರ್ ಜೊತೆಗಳನ್ನು ಕಂಡುಹಿಡಿದು ಹೇಗೆ ಎಂಬುದಾಗಿ ತಿಳಿದುಕೊಂಡಿದ್ದೀರಿ. ಅಂತ ಹೇಳಿದ್ರೆ ನೀವು ಕೊಟ್ಟಿರುವಂತಹ ರಚನೆಯಲ್ಲಿ ಅದರ ಹೆಸರು, IUPAC ಹೆಸರು ಹಾಗೂ ಅದರ ಅಣುಸೂತ್ರ ಏನು ಅಂತೇಳಿ ಕಂಡುಹಿಡಿದು, ಅಣುಸೂತ್ರ ಸಮಾನ ಇದ್ದಲ್ಲಿ ಯಾವ ಐಸೋಮರ್ ಜೋಡಿ ಎಂಬುದಾಗಿ ನಿಮಗೆ ತಿಳಿದುಕೊಳ್ಬಹುದು. ಇನ್ನು ಮುಂದುವರಿದ ಚಟುವಟಿಕೆಯಲ್ಲಿ 3ನೇ ಪ್ರಶ್ನೆಯನ್ನು ನೋಡಿ. C4H10O ಎಂಬ ಅಣುಸೂತ್ರವಿರುವಂತಹ ಯೌಗಿಕಕ್ಕೆ ಸಾಧ್ಯ ಇರುವ ಎಲ್ಲಾ ಐಸೋಮರ್ಗಳ ರಚನಾ ಸೂತ್ರ ಬರೆಯಿರಿ. ಅವುಗಳಿಂದ ವಿಭಿನ್ನ ಐಸೋಮರ್ ಜೊತೆಗಳನ್ನು ಕಂಡುಹಿಡಿದು ಯಾವ ಐಸೋಮರ್ಗಳು ಎಂಬುದಾಗಿ ನೀವು ಕಂಡುಹಿಡಿಬೇಕು. ಅದು ಹೇಗೆ? C4H10O ಇರುವುದು ನಾವು ತುಂಬಾ ಹೇಳಿ ಆಯ್ತು. ಉದಾಹರಣೆ ಯಾವುದು? CH3 CH2 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 OH ಬರೆದ್ರೆ ಬ್ಯೂಟಾನ್ 1 ಆಯ್ತು. ಹಾಗೆ ಬ್ಯೂಟಾನ್ 2 ಬರಿಬಹುದಲ್ವಾ? CH3 CH CH2 CH3, ಎರಡನೆಯ CH ಗೆ OH ಜೋಡಿಸಿದ್ರೆ ಬ್ಯೂಟಾನ್ 2 ಆಗ ಬ್ಯೂಟಾನ್ 1 ಮತ್ತು ಬ್ಯೂಟಾನ್ 2 ಯಾವ ಐಸೋಮರ್ಗಳು? ಸ್ಥಾನ ಅಥವಾ ಪೊಸಿಷನ್ ಐಸೋಮರ್ಗಳಾಗಿವೆ. ಇವುಗಳಿಗೆ ಇನ್ನೂ ನಮಗೆ C4H10O ಇರುವಂತಹ ಬೇರೆ ಯೌಗಿಕ ಬರಿಬಹುದಲ್ವಾ? ಈಥರ್ ಬರಿಬಹುದು. ಯಾವುದದು? CH3O CH2 CH2 CH3, ಮಿಥಾಕ್ಸಿ ಪ್ರೊಪೇನ್. ಅಥವಾ CH3 CH2O CH2 CH3, ಇಥಾಕ್ಸಿ ಇಥೇನ್. ಇದು ಎರಡು ಕೂಡ ನಾನು ಈಗ ಹೇಳಿರುವಂತದ್ದು ಈಥರ್ಗಳು ಅಂತ ಹೇಳಿದ್ರೆ ಆಲ್ಕಾಕ್ಸಿ ಗುಂಪಿನ ಸ್ಥಾನದಲ್ಲಿ ಮಾತ್ರ ವ್ಯತ್ಯಾಸ. ಇವೆರಡನ್ನು ನೋಡಿದ್ರೆ ಸಹ ಸ್ಥಾನ ಐಸೋಮರ್ಗಳು ಎಂಬುದಾಗಿ ನಮಗೆ ತಿಳ್ಕೊಳ್ಬಹುದು. ಆದ್ರೆ ನಾನು ಮೊದಲು ಹೇಳಿರುವಂತಹ ಆಲ್ಕೋಹಾಲುಗಳ ಜೊತೆಯಲ್ಲಿ ಈ ಈಥರ್ಗಳನ್ನು ನಾವು ಐಸೋಮರ್ ಜೋಡಿ ಮಾಡುದಿದ್ರೆ ಅವುಗಳೇನಾಗಿದೆ, ಇದರಲ್ಲಿ ಆಲ್ಕೋಹಾಲ್ ಮತ್ತು ಈಥರನ್ನು ನಾವು ಒಂದೊಂದು ಜೊತೆಯಾಗಿ ತಗೊಂಡ್ರೆ ಅವುಗಳು ಕಾರ್ಯವಿಧಾನ ಐಸೋಮರ್ಗಳು ಅಥವಾ ಫಂಕ್ಷನಲ್ ಐಸೋಮರ್ಗಳು ಆಗಿವೆ. ನೋಡಿ, ಮುಂದುವರಿದ ಚಟುವಟಿಕೆಯಲ್ಲಿ 4ನೇದು ನೋಡಿ. ಕೆಳಗಿನ ಯೌಗಿಕಗಳಿಂದ ಐಸೋಮರ್ ಜೋಡಿಗಳನ್ನು ಕಂಡುಹಿಡಿದು ಯಾವ ಐಸೋಮರ್ಗಳು ಎಂದು ಬರೆಯಿರಿ. ನೋಡಿ, ಅಲ್ಲಿ ಪ್ರೊಪಾನ್ 1 ಕೊಟ್ಟಿದ್ದಾರೆ A ಯಲ್ಲಿ, B ಯಲ್ಲಿ 2,2,3,3 ಟೆಟ್ರಾ ಮಿಥೈಲ್ ಬ್ಯೂಟೇನ್, C ಯಲ್ಲಿ ಆಕ್ಟೇನ್ ಕೊಟ್ಟಿದ್ದಾರೆ, D ಪ್ರೊಪಾನ್ 2 ಇನ್ನು E ಯಲ್ಲಿ ಮಿಥಾಕ್ಸಿ ಏನಾಗಿದೆ? ಮಿಥಾಕ್ಸಿ ಈಥೇನ್ ಎಂಬುದಾಗಿ ಕೊಟ್ಟಿದ್ದಾರೆ. ಇಲ್ಲಿ ಕೂಡ ನೀವು ಅಣುಸೂತ್ರಗಳನ್ನು ನೋಡಿದ್ರೆ A ಯಲ್ಲಿ ಇರುವಂತಹ ಪ್ರೊಪಾನ್ 1 ನೀವು ಅದರ ರಚನೆ ಬರೆದ್ರೆ CH3 CH2 CH2OH ಅದು, ಮತ್ತು D ಯಲ್ಲಿರುವ ಪ್ರೊಪಾನ್ 2 CH3 CH CH3 CH ಗೆ OH ಜೋಡಿಸಲ್ಪಟ್ಟಿದೆ ಅಲ್ವಾ? ಅದು ಪ್ರೊಪಾನ್ 1 ಪ್ರೊಪಾನ್ 2 ಇವುಗಳು ಪೊಸಿಷನ್ ಐಸೋಮರ್ಗಳು. ಇನ್ನು B ಮತ್ತು C ನೋಡಿ, 2,2,3,3
ಟೆಟ್ರಾಮಿಥೈಲ್ ಬ್ಯೂಟೇನ್ ಬರ್ದು ನೋಡಿ, ಹಾಗೆ ಒಕ್ಟೇನ್ ಬರ್ದು ನೋಡಿ. ಅವುಗಳ ಅಣುಸೂತ್ರ ರಚನೆ ಬರ್ದು ಮತ್ತೆ ಅಣುಸೂತ್ರ ನೋಡಿ. ಅಣುಸೂತ್ರ C8H18, C8H18. ಅಣುಸೂತ್ರ ಸಮಾನ, ಕಾರ್ಬನ್ ಸಂಕಲೆ ರಚನೆಯಲ್ಲಿ ಮಾತ್ರ ವ್ಯತ್ಯಾಸ ಕಾಣಬಹುದು ನಿಮ್ಗೆ. ಒಕ್ಟೇನ್ ಅಂತ ಹೇಳಿದ್ರೆ C8 ಉದ್ದಕ್ಕೆ ಬರುವಂತಹ, ಆಚೆ ಈಚೆ H3 ಬಂದು ಮಧ್ಯದಲ್ಲೆಲ್ಲ CH2 ಇರುವಂತಹ ಕಾರ್ಬನ್ ಚೈನ್, ಅದು ಒಕ್ಟೇನ್. ಆಗ ಅಣುಸೂತ್ರ ಬಿ ಯದ್ದು ಸಿ ಯದ್ದು ಸಮಾನ, ಕಾರ್ಬನ್ ಸಂಕಲೆ ರಚನೆಯಲ್ಲಿ ಮಾತ್ರ ವ್ಯತ್ಯಾಸ ಇರುವ ಕಾರಣ ಬಿ ಮತ್ತು ಸಿ ಅನ್ನು ನಮಗೆ ಚೈನ್ ಐಸೋಮರ್ಗಳು ಎಂಬುದಾಗಿ ಕರಿಬಹುದು. ಅದರಲ್ಲಿ ಬಿ ಯ ರಚನೆ ಹೇಗೆ ಹೇಳ್ಬಹುದು? 2,2,3,3 ಟೆಟ್ರಾಮಿಥೈಲ್ ಬ್ಯೂಟೇನ್, ಬ್ಯೂಟೇನ್ ಬರೆಯುವುದು CH3 CH3. ಸಿ ಎರಡಕ್ಕೆ ಕೂಡ ಆಚೆ ಈಚೆ ಎರಡು ಬದಿಯಲ್ಲಿಯೂ ಮಿಥೈಲ್ಗಳನ್ನು ಜೋಡಿಸುವುದು. CH3 ಮೇಲೆ ಮೂರನೇದಕ್ಕೆ ಕೂಡ CH3. ಆಗ 2,2,3,3 ಟೆಟ್ರಾಬ್ರೋಮೋ ಬ್ಯೂಟೇನ್ ಆಯ್ತು. ಇನ್ನು ನಾವು ಹೇಳಿರುವ ಪ್ರೊಪಾನವನ್ನು ಆಲ್ನೊಟ್ಟಿಗೆ ನಾವು ಮಿಥಾಕ್ಸಿ ಈಥೇನ್ ತಗೊಂಡ್ರೆ, ಮಿಥಾಕ್ಸಿ ಈಥೇನ್ ಎಂಬುದು ಒಂದು ಈಥರ್, ಅದರ ಅಣುಸೂತ್ರ ಕೂಡ C3H8O. ಆಗ ಎ ಮತ್ತು ಇ ಅನ್ನು ನಮಗೆ ಕಾರ್ಯವಿಧಾನ ಐಸೋಮರ್ ಅಥವಾ ಫಂಕ್ಷನಲ್ ಐಸೋಮರ್ ಎಂಬುದಾಗಿ ಹೇಳ್ಬೋದು. ಅದೇ ರೀತಿ ಡಿ ಯೊಟ್ಟಿಗೆ ಇ ಅನ್ನು ಕೂಡ ಒಂದು ಜೊತೆ ಕಾರ್ಯವಿಧಾನ ಐಸೋಮರ್ ಆಗಿ ಹೇಳ್ಬೋದು. ಪ್ರೊಪಾನ್ ಟು ಆಲ್ ಮತ್ತು ಮಿಥಾಕ್ಸಿ ಈಥೇನ್, ಒಂದು ಆಲ್ಕೋಹಾಲ್ ಇನ್ನೊಂದು ಈಥರ್. ಅಣುಸೂತ್ರ ನೋಡಿ C3H8O. ಆದ ಕಾರಣ ಡಿ ಮತ್ತು ಇ ಕೂಡ ಒಂದು ಜೊತೆ ಫಂಕ್ಷನಲ್ ಐಸೋಮರ್ಗಳು ಆಗಿವೆ. ಹೀಗೆ ನೀವು ವಿವಿಧ ಐಸೋಮರ್ಗಳ ಬಗ್ಗೆ ತಿಳಿದುಕೊಂಡಿದ್ದೀರಿ. ಅವುಗಳಿಗೆ ಅನೇಕ ಉದಾಹರಣೆಗಳು ಆಯಿತು. ಇನ್ನು 5 ಮತ್ತು 6ನೆಯ ಪ್ರಶ್ನೆಗಳು ಇವೆ ಬಾಕಿ. ಅವುಗಳನ್ನು ನೀವು ಅಸೈನ್ಮೆಂಟ್ ಆಗಿ ನೋಟ್ ಪುಸ್ತಕದಲ್ಲಿ ಬರೆದು ಅದನ್ನು ನಿಮ್ಮ ಅಧ್ಯಾಪಕರಿಗೆ ಕಳಿಸಬೇಕು. ಪೊಸಿಷನ್ ಐಸೋಮೆರಿಸಮ್. ನೀಡಲಾದ 2 ಸಾವಯವ ಯೌಗಿಕಗಳ ಅಣುಸೂತ್ರವನ್ನು ಪರಿಶೀಲಿಸಿರಿ. ನೋಡಿ, ಈ ಎರಡೂ ಯೌಗಿಕಗಳ ಅಣುಸೂತ್ರವು ಒಂದೇ ರೀತಿಯಲ್ಲಿ ಇದೆಯಲ್ಲವೇ? ಅಂದರೆ ಇವೆರಡು ಐಸೋಮರ್ಗಳಾಗಿವೆ. ಇವುಗಳ IUPAC ಹೆಸರನ್ನು ಬರೆಯಬಹುದಲ್ಲವೇ? ಈ ಯೌಗಿಕದ IUPAC ಹೆಸರು ಪ್ರೊಪಾನ್ 1 ಆಲ್. ಈ ಯೌಗಿಕವನ್ನು ಪ್ರೊಪಾನ್ 2 ಆಲ್ ಎಂದು IUPAC ನಾಮಕರಣವನ್ನು ಮಾಡಬಹುದು. ಈ ಎರಡೂ ಯೌಗಿಕಗಳ ಕಾರ್ಯವಿಧಾನ ಗುಂಪು ಹೈಡ್ರಾಕ್ಸಿಲ್ ಗ್ರೂಪ್ ಅಥವಾ OH ಗುಂಪಲ್ಲವೇ? ಒಂದೇ ಕಾರ್ಯವಿಧಾನ ಗುಂಪು ಇರುವ ಈ ಯೌಗಿಕಗಳಿಗೆ ಬೇರೆ ಬೇರೆ IUPAC ಹೆಸರು ಬರಲು ಕಾರಣವೇನು? ಒಂದನೇ ಯೌಗಿಕದಲ್ಲಿ OH ಗ್ರೂಪ್ 1ನೇ ಕಾರ್ಬನ್ ಪರಮಾಣುವಿನಲ್ಲಿ ಬಂಧಿಸಲ್ಪಟ್ಟಿದೆ. ಆದರೆ ಎರಡನೇ ಯೌಗಿಕದಲ್ಲಿ OH ಗ್ರೂಪ್ 2ನೇ ಕಾರ್ಬನ್ ಪರಮಾಣುವಿನಲ್ಲಿ ಬಂಧಿಸಲ್ಪಟ್ಟಿದೆ. ಇನ್ನೊಂದು ರೀತಿಯಲ್ಲಿ ಹೇಳುವುದಾದರೆ ಇವುಗಳಲ್ಲಿ ಕಾರ್ಯವಿಧಾನ ಗುಂಪಿನ ಸ್ಥಾನ ಅಥವಾ ಪೊಸಿಷನ್ ವಿಭಿನ್ನವಾಗಿದೆ. ಪೊಸಿಷನ್ ಐಸೋಮರ್ಗಳು ಒಂದೇ ಅಣುಸೂತ್ರವಿರುವ ಮತ್ತು ಒಂದೇ ಕಾರ್ಯವಿಧಾನ ಗುಂಪು ಇರುವ 2 ಯೌಗಿಕಗಳಲ್ಲಿ ಕಾರ್ಯವಿಧಾನ ಗುಂಪಿನ ಸ್ಥಾನವು ಬೇರೆ ಬೇರೆಯಾಗಿದ್ದರೆ ಅವುಗಳು ಪೊಸಿಷನ್ ಐಸೋಮರ್ಗಳಾಗಿವೆ. ನೀಡಲಾದ ಯೌಗಿಕಕ್ಕೆ ಎಷ್ಟು ಐಸೋಮರ್ಗಳು ಸಾಧ್ಯವಿದೆ? ನಾವು ಬರೆದು ನೋಡೋಣ. ಇವುಗಳ IUPAC ಹೆಸರನ್ನು ಬರೆಯಬಹುದಲ್ಲವೇ? ನೋಡಿ, 1 ಕ್ಲೋರೋಪೆಂಟೇನ್, 2 ಕ್ಲೋರೋಪೆಂಟೇನ್, 3 ಕ್ಲೋರೋಪೆಂಟೇನ್. ನೀಡಲಾದ ಯೌಗಿಕದಲ್ಲಿ 3 ಪೊಸಿಷನ್ ಐಸೋಮರ್ಗಳು ಸಾಧ್ಯವಿದೆ. 1 ಕ್ಲೋರೋಪೆಂಟೇನ್, 2 ಕ್ಲೋರೋಪೆಂಟೇನ್, 3 ಕ್ಲೋರೋಪೆಂಟೇನ್. ನೀಡಲಾದ ಪಟ್ಟಿಯಿಂದ ಪೊಸಿಷನ್ ಐಸೋಮರ್ಗಳ ಜೊತೆಗಳನ್ನು ಕಂಡುಹಿಡಿಯಿರಿ. ನೋಡಿ, ಪೊಸಿಷನ್ ಐಸೋಮರ್ ಜೋಡಿಗಳು. ಎ 1 ಕ್ಲೋರೋಪ್ರೊಪೇನ್, 2 ಕ್ಲೋರೋಪ್ರೊಪೇನ್. ಬಿ 2 ಕ್ಲೋರೋಬ್ಯೂಟೇನ್, 1 ಕ್ಲೋರೋಬ್ಯೂಟೇನ್. ಸಿ ಬ್ಯೂಟಾನ್ 1 ಆಲ್, ಬ್ಯೂಟಾನ್ 2 ಆಲ್. ಡಿ ಪೆಂಟೇನ್ 3 ಆಲ್, ಪೆಂಟೇನ್ 1 ಆಲ್. ಇ 2 ಬ್ರೋಮೋಹೆಕ್ಸೇನ್, 3 ಬ್ರೋಮೋಹೆಕ್ಸೇನ್. ಐದನೇದು ನೋಡಿ, 2 ಸಾವಯವ ಯೌಗಿಕಗಳ
ರಚನಾ ಸೂತ್ರ ಕೊಡಲಾಗಿದೆ. ಅದರಲ್ಲಿ ಒಂದು CH3O CH2 CH3, ಎರಡನೇದು CH3 CH2 CH2 OH. ಇನ್ನು ಎ ಯಲ್ಲಿ ಪ್ರತಿಯೊಂದು ಯೌಗಿಕದ IUPAC ಹೆಸರು ಬರೆಯಿರಿ. ಬಿ, ಈ ಯೌಗಿಕಗಳ ಒಂದು ಸಾಮ್ಯತೆ ಮತ್ತು ಒಂದು ವ್ಯತ್ಯಾಸವನ್ನು ಬರೆಯಿರಿ. ಸಿ, ಈ ವಿದ್ಯಮಾನ ಯಾವ ಹೆಸರಿನಿಂದ ತಿಳಿಯಲ್ಪಡುವುದು. ಇನ್ನು ಆರನೇದು ನೋಡಿ, ಕೆಳಗೆ ಕೊಟ್ಟಿರುವ ಯೌಗಿಕಗಳ ರಚನಾ ಸೂತ್ರ ಬರೆಯಿರಿ. ಇದನ್ನು ನಾವು ಮೊದಲು ಹೇಳಿದ್ದೇವೆ ಆಲಿಸೈಕ್ಲಿಕ್ ಯೌಗಿಕಗಳಲ್ಲಿ. ಎ ಸೈಕ್ಲೋಪೆಂಟೇನ್, ಬಿ ಸೈಕ್ಲೋಬ್ಯೂಟೀನ್. ಇವುಗಳ ರಚನೆಗಳನ್ನು ಕೂಡ ಮಾಡಿ ನೋಟ್ ಪುಸ್ತಕದಲ್ಲಿ ಇವುಗಳನ್ನೆಲ್ಲ ಬರೆದು ನಿಮ್ಮ ಕೆಮಿಸ್ಟ್ರಿ ಅಧ್ಯಾಪಕರಿಗೆ ಕಳಿಸಿಕೊಡ್ಬೇಕು. ಇದೀಗ ನಮ್ಮ ಈ ತರಗತಿ ಮುಕ್ತಾಯವಾಗುವ ಸಮಯ ಬಂದಿದೆ. ಈ ತರಗತಿಯೊಂದಿಗೆ ನಮಗೆ ಈ 6ನೇ ಅಧ್ಯಾಯ ಕೊನೆಗೊಂಡಿದೆ. ಆದ ಕಾರಣ ಮುಂದಿನ ಅಧ್ಯಾಯದಲ್ಲಿ ಇನ್ನು ನಾವು ಭೇಟಿಯಾಗುವ. ಎಲ್ಲರಿಗೂ ವಂದನೆಗಳು.